ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ನಡೆದಿರುವಂತಹ ವಿವಿಧ ಇಲಾಖಾ ನಿಗಮ ಮಂಡಳಿಗಳಲ್ಲಿ ಖಾಲಿರುವಂತಹ ವಿವಿಧ ಹುದ್ದೆಗಳ ನೇಮಕಾತಿ ಪರೀಕ್ಷೆಯನ್ನು ಬರೆದಿರುವಂತಹ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಇದೀಗ ಡಿಸೆಂಬರ್ 19, 2025 ನಡೆದಿರುವಂತಹ ಕಲ್ಯಾಣ ಕರ್ನಾಟಕ ವಿಭಾಗದ ವಿವಿಧ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದಿರುವಂತಹ ಅಭ್ಯರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಅಧಿಕೃತವಾಗಿ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪರೀಕ್ಷೆ ಬರೆದಿರುವಂತಹ ಎಲ್ಲಾ ಅಭ್ಯರ್ಥಿಗಳು ಈ ಕೀ ಉತ್ತರಗಳನ್ನ ಕೆಎ ಅಧಿಕೃತ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಿ ನೋಡ್ಕೊಳ್ಬಹುದು. ಕೀ ಆನ್ಸರ್ ಗಳನ್ನ ಡೌನ್ಲೋಡ್ ಹೇಗೆ ಮಾಡಬೇಕು ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. ಈ ಪೇಜ್ ನ ಓಪನ್ ಮಾಡ್ಕೊಳ್ಳಿಕ್ಕೆ ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಈ ಪೇಜ್ ನ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಳ್ಬಹುದು. ಓಪನ್ ಆದ್ಮೇಲೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರಬಹುದು ಕಲ್ಯಾಣ ಕರ್ನಾಟಕ ವಿವಿಧ ಪೋಸ್ಟ್ ಗಳ ಕೀ ಉತ್ತರಗಳು ಅಂತ ನೀಡಿದ್ದಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪರೀಕ್ಷೆ ನಡೆದಿರುವಂತಹ ವಿವಿಧ ಹುದ್ದೆಗಳ ಕೀ ಉತ್ತರಗಳ ಡೌನ್ಲೋಡ್ ಲಿಂಕ್ ಶೋ ಆಗುತ್ತೆ. ನೀವು ಯಾವ ಹುದ್ದೆಯ ಮೇಲೆ ಪರೀಕ್ಷೆಯನ್ನು ಬರೆದಿದ್ದೀರೋ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕೀ ಉತ್ತರಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ರೀತಿ ಕೀ ಉತ್ತರಗಳನ್ನು ಡೌನ್ಲೋಡ್ ಮಾಡಿದ್ಮೇಲೆ ನೀವು OMR ಶೀಟ್ ನಲ್ಲಿ ನೀಡಿರುವಂತಹ ಆನ್ಸರ್ ನ ಈ ಕೀ ಉತ್ತರಗಳ ಜೊತೆಗೆ ಕಂಪೇರ್ ಮಾಡಿ ನೋಡಿ ಮತ್ತು ಎಷ್ಟು ಅಂಕಗಳು ಬರಬಹುದು ಅಂತ ನೋಡ್ಕೊಳ್ಳಿ. ಜೊತೆಗೆ ನಿಮ್ಗೇನಾದ್ರೂ ಯಾವ್ದಾದ್ರು ಪ್ರಶ್ನೆಯ ಮೇಲೆ ಆಕ್ಷೇಪಣೆ ಇದ್ರೆ ಅಂದ್ರೆ ಕೆಎ ಕಡೆಯಿಂದ ಅಧಿಕೃತವಾಗಿ ತಿಳಿಸಿರುವಂತಹ ಈ ಕೀ ಉತ್ತರಗಳಲ್ಲಿ ನಿಮ್ಗೇನಾದ್ರೂ ಯಾವ್ದಾದ್ರು ಪ್ರಶ್ನೆಯ ಕೀ ಉತ್ತರದ ಮೇಲೆ ಆಕ್ಷೇಪಣೆ ಇದ್ರೆ ಆ ಉತ್ತರದ ಮೇಲೆ ಆಕ್ಷೇಪಣೆ ಕೂಡ ಸಲ್ಲಿಸಬಹುದಾಗಿರ್ತದೆ. ಅದನ್ನು ಹೇಗೆ ಸಲ್ಲಿಸಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಹಾಗೆ ಇಲ್ಲಿ ಮೇಲ್ಗಡೆ ಕೀ ಉತ್ತರ ಆಕ್ಷೇಪಣೆ ಸಲ್ಲಿಕೆ ಲಿಂಕ್ ಅನ್ನು ನೀಡಿದ್ದಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವುದೇ ಉತ್ತರದ ಮೇಲೆ ಆಕ್ಷೇಪಣೆ ಕೂಡ ಸಲ್ಲಿಸಬಹುದು. ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಗಿ ಬರುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ನ ಎಂಟರ್ ಮಾಡಿ, ನಂತರ ಕ್ಯಾಂಡಿಡೇಟ್ ನೇಮ್ ಅಂತ ಇರೋ ಜಾಗದಲ್ಲಿ ನಿಮ್ಮ ಹೆಸರಿನ ಮೊದಲ 5 ಲೆಟರ್ಸ್ ಗಳನ್ನ ಎಂಟರ್ ಮಾಡಿ, ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡಿ ಹಾಗೂ ಸೆಲೆಕ್ಟ್ ಎಕ್ಸಾಮಿನೇಷನ್ ಅಂತ ಇರೋ ಜಾಗದಲ್ಲಿ ನೀವು ಬರೆದಿರುವಂತಹ ಎಕ್ಸಾಮ್ ನೇಮ್ ನ ಸೆಲೆಕ್ಟ್ ಮಾಡಿ, ನಂತರ ಕೆಳಗೆ ಕಾಣೋ ಕ್ಯಾಪ್ಚರ್ ಕೋಡ್ ನ ಎಂಟರ್ ಮಾಡಿ ಲಾಗಿನ್ ಮಾಡಿಕೊಂಡು ನಿಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಕೆ ಮಾಡ್ಕೊಳ್ಬಹುದು. ಈ ಮಾಹಿತಿಯನ್ನು ಪರೀಕ್ಷೆ ಬರೆದಿರುವಂತಹ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಜೊತೆಗೆ ಇದೇ ರೀತಿ ಮುಂಬರುವಂತಹ ಮಾಹಿತಿಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.